ಬಾ ಸಂಗೀತ, ನಿನ್ ತಲೆ ಕೆಡಿಸ್ಕೋಬೇಡ ಬಾ. ಇದನ್ನೇ ತವ್ರ ಮನೆ ಅಂತ ನಾನೇ ಕರ್ತು ಕಳಿಸ್ತೀನಿ, ನಾನೇ ನಿಮ್ಮ ಅಮ್ಮ ಅಂತ ಬಾ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಬಾ. ದೊಡ್ಡಮ್ಮ, ನನಗೆ ಇನ್ಮೇಲೆ ತವ್ರ ಮನೆಗೆ ಹೋಗೋ ಭಾಗ್ಯ ಇಲ್ಲ. ಇಲ್ಲಿಗೆ ಬರ್ತೀನಿ, ಇದೆ ನನ್ನ ತವ್ರ ಮನೆ ಅಂದ್ಕೊಂಡು ಇಲ್ಲಿಗೆ ಬರ್ತೀನಿ. ನಮ್ಮಮ್ಮನೂ ನೀನೇ ಅಂತ ಅಂದ್ಕೊಂಡು ನಿನ್ನ ಹತ್ರನೇ ಚೆನ್ನಾಗಿರ್ತೀನಿ ದೊಡ್ಡಮ್ಮ. ಬಾರಮ್ಮ ಬಾ, ಕೂಕ ಬಾ. ಅದಕ್ಕೇನೆ ನಾನಿವತ್ತು ಯಾಕನ ಒಬ್ಬಟ್ಟು ಮಾಡಿ ಸೀರೆ ಉಡ್ಸಿ ಕಳ್ಸೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಬಾ ಕೂಕ ಬಾ. ಚೈತ್ರಾ, ಚೈತ್ರಾ, ಏನತ್ತೆ? ಸಂಗೀತನ ಕರ್ಕೊಂಬಂದಿದ್ದೀನಿ. ಅವ್ರ ಅಮ್ಮ ಎಂತನೂ ಮದುವೆ ಆದಾಗಿಂದನೂ ಕರೀಲಿಲ್ಲ, ಒಂದು ಸೀರೆ ಉಡಿಸ್ಲಿಲ್ಲ, ಮಡ್ಲಕ್ಕೆ ಹಾಕಲಿಲ್ಲ. ಅದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಸೀರೆ ತಗೊಂಬಂದಿದ್ದೀನಿ. 2000 ರೂಪಾಯಿದೊಂದ ಒಂದು ಡಜನ್ ಬಾಳೆ ಹೂವು ಎಲ್ಲ ತಗೊಂಬಂದಿದ್ದೀನಿ. ಒಬ್ಬಟ್ಟು ಮಾಡು, ಒಬ್ಬಟ್ಟು ಮಾಡಿ ಸೀರೆ ಉಡಿಸಿ ಇವತ್ತು ತುಂಬ ಕಿಕ್ಕಿ ಕಳ್ಸೋಣ. ಇಲ್ಲಾಂದರೆ ಇವತ್ತಿದ್ದು ತೀರಾ ನಾಳೆಗೆ ಹೋಗ್ತಾಳೆ. ಅವನಿಗೂ ಹೇಳಿ ಬಂದಿದ್ದೀನಿ, ರಾತ್ರಿಗೆ ಇಲ್ಲಿಗೆ ಬರ್ತಾನೆ ಅವನು ಊಟಕ್ಕೆ. ಅದಕ್ಕೇನೆ ಒಬ್ಬಟ್ಟು ಮಾಡು. ಅಲ್ಲ ಶಾಂತಾಂಟಿ, ಮಾತಾಡಿಸ್ಬೇಡ್ರಿ ಅಂತ ಹೇಳಿತ್ತು. ಅದಕ್ಕೇನೆ ನಾವು ಕರ್ಕೊಂಬಂದ್ರೆ ಬೈಕ್ಯಮಲ್ವಿ? ಅವಳ ಮಾತೆ ಕೇಳ್ತೀಯಾ? ಅವಳ ಮಾತೆ ಕೇಳ್ತೀಯ? ಯಾಕೆ ಬೈಕ್ಯಂತಾಳೆ? ಏನು ಅವಳೇನು ಮಾಡಬಾರ್ದು ತಪ್ಪು ಮಾಡಿದಾಳೆ? ಅವಳು ದೀಕ್ಷಾ ಮಾಡಿರೋದು ಮಾತ್ರ ಸರಿ, ಸಂಗೀತ ಮಾಡಿರೋದು ಮಾತ್ರ ತಪ್ಪ? ಅದಕ್ಕೆ ಮತ್ತೆ ನಾನು ಕರ್ಕೊಂಬಂದಿದ್ದು ದೊಡ್ಡಮ್ಮಾಗಿ ನಾನು ಕರ್ಕೊಂಬತ್ತೀನಿ ಬಾರಮ್ಮ. ಇದು ತವ್ರ ಮನೆ ಅಲ್ವಿ? ಯಾಕೆ ಇಲ್ಗೇನು ಬರಬಾರ್ದೆ? ಅವಳು ಬರಬಾರ್ದು ಜಾಗ ತಕ್ಕ ಬಂದವಳೆ. ಅವಳ ಮಾತೇನು ಕೇಳಬೇಡ ಚೈತ್ರ ನೀನು. ನೀನು ಲವ್ ಮಾಡೇ ಮದುವೆ ಆಗಿರತ್ತಾನೆ. ಅವಳೇನೇನು ಮಾಡಬಾರ್ದು ತಪ್ಪು ಮಾಡಿದಾಳೆ ನಮ್ಮ? ಅಲ್ಲ, ಮಾಡಬಾರ್ದೇನು ತಪ್ಪು ಮಾಡಿಲ್ಲ. ಈಗ ಲವ್ ಮಾಡಿದಾಳೆ, ಮದುವೆ ಆಗಿದ್ದಾಳೆ. ಇವಾಗ ಶಾಂತಾಂಟಿ ಹಂಗೆ ಹೇಳಿತ್ತಲ್ಲ, ನಮ್ಮನ್ನು ಕರೆದು ಹೇಳಿತ್ತು. ಅದಕ್ಕೇನೆ ನೀವೇನ ಅವಳನ್ನ ಕರೆದು ಕಳಿಸಿದ್ರ ಮಾತಾಡ್ಸಿದ್ರ ಅಂಬೋದೇ ನನಗೆ ಗೊತ್ತಾದರೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ ದೊಡ್ಡಮ್ಮ, ನಮ್ಮಮ್ಮ ಹೇಗೆ ಹೇಳಿದ್ದಾರೆ, ಚೈತ್ರ ಅಕ್ಕಗೂ ವರ್ಷ ಹಣ್ಣಗೂ ಎಲ್ಲರಿಗೂ ಕರೆದು ಹೇಳಿದ್ದಾರೆ, ಮಾತಾಡಿಸ್ಬೇಡ್ರಿ ಅವಳನ್ನ, ಮಾತಾಡಿಸ್ಬೇಡ್ರಿ ಅಂತ ಹೇಳಿ. ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಸಂಗೀತ ನೀನು. ನಾನಿದ್ದೀನಿ, ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡಿಸ್ತೀನಿ ನಿನಗೆ. ಏನೇನು ಅವಳು ದೊಡ್ಡ ಏನು ಸಾಚ ಅವಳು ದೀಕ್ಷಾ, ಅವಳು ನನ್ನೆದ್ರಿ ನಿನ್ಕೊಂಡು ಮಾತಾಡಲಿ, ಸರಿಯಾಗಿ ಹೇಳ್ತೀನಿ. ಹೋಗಿ ನೀನು ಮಾಡಿರೋದನು ಅದೇ ಕೆಲಸ ನೀನೇ ಇವಾಗ ದೊಡ್ಡದಾಗಿಲ್ಲಿ ನ್ಯಾಯ ಹೇಳಕ್ಕೆ ಬಂದಿದ್ಯಾ ಅಂತ ಹೇಳ್ತೀನಿ. ಅವಳ್ದು ಯಾಕೆ ಅತಿ ಆತ ಅವಳದು. ಅನಿಲ್ಲಿಂದ ಬಂದು ಕರ್ಕೊಂಬಂದು ಇಲ್ಲಿ ಸೇರ್ಕೊಂಡು ಏನು ಜೋರು ಮಾಡ್ತಾ ಇದ್ದಾಳೆ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು ಸಂಗೀತ. ನಾನು ಕರ್ಕೊಂಬಂದಿದ್ದೀನಿ ಇಷ್ಟಪಟ್ಟು. ನನ್ನ ಮಗಳಿಗೆ ಸೀರೆ ಉಡಿಸ್ಬೇಕು. ಈಗ ನನಗೆ ಹೆಣ್ಮಕ್ಳು ಯಾರು ಇಲ್ಲ, ನೀನೇ ಮಗಳು ಅನ್ಕೊಂತೀನಿ. ನಾಳೆ ಹೊತ್ನಾಗ ನೀನು ಪ್ರೆಗ್ನೆಂಟ್ ಆದ್ರೂ ಬಸ್ರಿ ಬಾಣತನಕ್ಕೆ ನಾನೇ ಕರ್ಕೊಂಬತ್ತೀನಿ, ನಾನೇ ನೋಡ್ಕೊಂತೀನಿ. ನಿಮ್ಮ ಅಮ್ಮ ಕರ್ಕೊಂಬರ್ದಿದ್ರು ಒಟ್ಟೆ. ನೀನು ಚೈತ್ರ ಅವಳ ಮಾತು ಕೇಳಕ್ಕೆ ಹೋಗ್ಬೇಡ, ನಾನು ಹೇಳಿರ್ತೀನಿ. ಈಗ ನಮಗೆ ಹೆಣ್ಮಕ್ಳಿಲ್ಲ, ನಮ್ಮ ಸಂಗೀತನ್ನೇ ನಾನು ಕರ್ತು ಕಳಿಸ್ತೀನಿ. ಅವಳು ಹೇಳೋಗ್ಯವಳಂತೆ, ನನಗೆ 3 ಹೆಣ್ಮಕ್ಳು, 24 ಜನ ಹೆಣ್ಮಕ್ಳಿಲ್ಲ, 3 ಹೆಣ್ಮಕ್ಳು ಅಂತ ಹೇಳೋಗ್ಯವಳಂತೆ. ಅದಕ್ಕೇನೆ ಇವಳನ್ನ ನನ್ನ ಮಗಳು ಅಂತ ನಾನು ಸಾಕ್ತೀನಿ. ನನಗಿಬ್ರು ಗಂಡು ಮಕ್ಕಳು ಹೆಣ್ಮಕ್ಳು ಇಲ್ವಲ್ಲ, ಇವಳೇ ನನ್ನ ಮಗಳು ಅಂತ ಹೇಳ್ತೀನಿ. ಇಲ್ಲಿ ಇದ್ದೂರಾಗೆ ಕೊಟ್ಟಿದ್ದೀನಿ ನನ್ನ ಮಗಳು ಅಂತ ನಾನೇ ನೋಡ್ಕೊಂತೀನಿ. ನನ್ನ ಮಗಳು ಥರ ನೀನು ಆಗಳ ಸಂಗೀತಮ್ಮನ ಕರ್ಕೊಬಂದೇ ಇದ್ರೆ ಯಾಕೆ ಚೈತ್ರಮ್ಮ? ಬೇರೆ ಲಸ್ಮಕ್ಕ, ನೀನು ಊರಾಗೆಲ್ಲ ನಾನು ನ್ಯಾಯ ಹೇಳ್ತೀಯಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ನೀನು ಸರಿಯಾಗಿ ಗೊತ್ತಾಗುತ್ತಂತೆ. ನೀನು ಸರಿಯಾಗಿ ನ್ಯಾಯ ಹೇಳ್ತೀಯಂತೆ. ಬಾರೆ ಹೇಳು, ಸಂಗೀತ ಏನಂತ ತಪ್ಪು ಮಾಡಿದಾಳೆ? ಆ ಶಾಂತಮ್ಮ ಯಾಕೆ ಹಿಂಗಾಡ್ತಾಳೆ ಇವಳ ಮೇಲೆ? ಆ ದೀಕ್ಷೆ ಇಲ್ಲದ್ದು ಹೇಳ್ಕೊಡ್ತಾವ ಕಣೆ ಶಾಂತಿಗೆ. ಏನು ಲಕ್ಷ್ಮಂಟಿ, ಯಾಕೆ ಹಿಂಗೆ ನಮ್ಮಮ್ಮ ಯಾಕೆ ಹಿಂಗೆ ಮಾತಾಡುತ್ತೆ? ಯಾಕೆ ಹಿಂಗೆ ಎಲ್ಲರಿಗೂ ಈ ಸಂಗೀತನ ಮಾತಾಡಿಸ್ಬೇಡ್ರಿ ಅಂತ ಹೇಳುತ್ತೆ? ನಾನೇನಂತ ದೊಡ್ಡ ತಪ್ಪು ಮಾಡಿದ್ದೀನಿ ಲಕ್ಷ್ಮಂಟಿ? ಹೇಳು, ನಮ್ಮಮ್ಮನ ಜೊತೆ ಚೆನ್ನಾಗಿದೆಯಲ್ಲ ನೀನು, ನಿನಗೆಲ್ಲ ವಿಷಯ ಗೊತ್ತಾಗುತ್ತೆ. ಹೇಳು ಯಾಕಂತ. ಶಾಂತಮ್ಮೇನು ಜಾಸ್ತಿ ತಲೆ ಕೆಡಿಸ್ಕೊಂತಿರ್ಲಿಲ್ಲ, ಸುಮ್ಮನಾಗಾಳು. ಬಿಡತ್ತ ಹೋಗಾಗಿ ಅವಳೆ ಅಂತ ಹೇಳಿ ಸುಮ್ಮನಾಗಾಳು. ಈ ಪಾಟಿ ಬೈಯೋದು ಅದು ಮಾಡ್ತಿರ್ಲಿಲ್ಲ. ಆಗ ಅವಳು ದೀಕ್ಷೆ ಇದ್ದಾಳಲ್ಲ, ಆಗ ಅವಳು ದೀಕ್ಷೆ ಮಾಡಿರೋ ಬದುಕು ಸಂಗೀತ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ಕೊಡ್ತಾಳೆ. ನನಗೆ ಅವಳ ಬುದ್ಧಿ ಇಷ್ಟ ಆಗಲ್ಲ. ನಾನು ಹೇಳಿದ್ದೀನಿ ಶಾಂತಮ್ಮ, ಅವಳು ಮಾತು ಕೇಳ್ಬೇಡ್ಕಣಿ ಅಂತ ನಾನು ಹೇಳಿದ್ದೀನಿ. ಅಲ್ಲ, ಅವಳೇನೇನು ಅವ್ರ ಅಪ್ಪಯ್ಯಮ್ಮೈ ಕೊಟ್ಟಿರತ್ತಕ್ಕೆ, ಅವ್ರ ಅಪ್ಪಯ್ಯಮ್ಮೈ ನೋಡಿ ದೊಡ್ಡದಾಗೆ ಊರೆಲ್ಲ ಕರೆದು ಏನು ಮದುವೆ ಮಾಡ್ಸೇರೇನಮ್ಮ? ಏನಂಗೆ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾಳೆ ದೀಕ್ಷಾ. ನಾನು ಅದೇ ಹೇಳಿದ್ನಮ್ಮ. ಬಿಡೆ ಶಾಂತಮ್ಮ, ಏನು ಆಗ್ಯವಳೆ, ಅವನು ಒಳ್ಳೆನೇನೆ. ಅವಳು ರಾಜ್ಯ ಮಕ್ಕ ಏನು ನೋಡ್ತೀಯ, ಅವಳು ರಾಜ್ಯ ಅಂತಾಳೇನೆ, ಅವಳೇನು ಹಂಗೆ ಮಾಡಲ್ಲ, ಸುಮ್ಕಿರಿ ಅಂತ ನಾನು ಅದನ್ನೇ ಹೇಳಿದ್ದೆ. ಅವಳು ಹೆಂಗನ ಮಾಡ್ಕೊಂಬಿ ಸುಮ್ಕಿರು. ಇವಾಗ ಅವನು ಹುಡುಗ ಒಳ್ಳೆನು, ಹುಡುಗನ ಮಕ್ಕ ನೋಡ್ಬೇಕು ನೀನು ಅಂತ ಹೇಳ್ದೆ. ಅವಳು ಕೇಳಲಿಲ್ಲ. ಆ ದೀಕ್ಷಂಬಳಿ ಇಲ್ಲಿ ಉದ್ದ ಹೇಳ್ಕೊಡ್ತಾಳೆ. ಅವಳು ನಾನಿಲ್ಲ ಇದ್ನಲ್ಲ, ಅವಳು ಇದೇ ಊರಾಗ ಮದುವೆ ಇಲ್ಲೇ ಇದ್ದರೆ ನನಗೆ ಇದಿರಲ್ಲ, ನನಗೆ ಲೆವೆಲ್ ಇರಲ್ಲ. ಅವಳಿಗೆ ಕೆಲಸ ಇಲ್ವಲ್ಲ, ಇವಳಿಗೆ ಕೆಲಸ ಐತೆಲ್ಲ, ನಾಗಿರಲಿ ಅವಳು. ನಾನು ಇಲ್ಲೇನೆ ಎಲ್ಲ 2 ಮನೆ ಎಲ್ಲ ತಗೊಂಡು ನಮ್ಮ ನೋಡ್ಕೊಂಡು ಎಲ್ಲ ಮಾಡಿದೆ ವಾಸ್ತ ಎಲ್ಲ ನಾನೇ ತಗೋಬೋದು ಅಂತ ಹೇಳಿ ಅವಳು ಪ್ಲ್ಯಾನ್ ಮಾಡ್ಕೊಂಡವಳಿ. ಅವಳ್ದು ಹಂಗೇನೆ ಅವಳದು. ಯಾಕೆ ಚೈತ್ರ ಸಂಗೀತನ ಕರ್ಕೊಂಬಂದೈತೆ ಅಮ್ಮಯ್ಯ? ಹ್ಞೂ ರೀ, ಅತ್ತೆ ಸೀರೆ ತಗೊಂಡು ಬಂದೈತಂತೆ. ಅದಕ್ಕೆ ಒಬ್ಬಟ್ಟು ಮಾಡಿಕ್ಕಿ ಸೀರೆ ಉಡಿಸಿ ಕಳ್ಸೋಣ ಅಂತ ಹೇಳಿ ಕರ್ಕೊಂಬಂದೈತೆ ಸಂಗೀತನ. ನಾನು ಬರಲ್ಲ ಅಂತಂದೆ. ನಮ್ಮ ದೊಡ್ಡ ಮನೆ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬಂತು. ನಮ್ಮಮ್ಮ ನೋಡು ಎಲ್ಲರಿಗೂ ಹೇಳುತ್ತೆ, ಮಾತಾಡಿಸ್ಬೇಡ್ರಿ ಅವಳನ್ನ ಅಂತ ಹೇಳಿ. ಏನಂತ ಮಹಾ ತಪ್ಪು ಮಾಡಿದ್ದೀನ ಲಕ್ಷ್ಮಂಟಿ?
ಏನಿಲ್ಲ ಏನಂತ ತಪ್ಪು ಮಾಡಿಲ್ಲ ಚೈತ್ರ ನೀನು ಯಾತನು ಶಾಂತಮ್ಮ ಹೇಳಿ ಕೇಳಕ್ಕೆ ಹೋಗ್ಬೇಡ. ನಮ್ಮ ಅತ್ತೆ ಕರ್ಕೊಂಬಂದಿತ್ತು ನಾವು ಮಾಡಿಕ್ಕಿದ್ವಿ ಕಳಿಸಿದ್ವಿ ಅಂತ ಅಷ್ಟೇನಿ. ನೋಡು ಅವಳು ಇಲ್ಲದ್ದೆಲ್ಲ ತಲೆ ಕೆಡಿಸಿ ಮತ್ತೆ ಡಾಕ್ಟ್ರು ಹಿಂಗೆ ಹೇಳ್ಯವ್ರಂತೆ ಆಸ್ಪತ್ರೆಗೆ ಹೊರಟಿದ್ರು. ನೋಡು ಇಲ್ಲದ್ದೆಲ್ಲ ತಲೆ ಕೆಡಿಸಿ ಹೆಂಗೈತೆ ಇವಾಗ ಆಬೋಸನ್ ಮಾಡಿಸ್ಬೇಕಂತೆ. ಹೌದಾ? ಯಾಕೆ ಲಕ್ಷ್ಮಣ ಆಂಟಿ ಯಾಕೆ ಏನಾಯಿತು? ಏನಾಯ್ತು ಅಂದರೆ ಇವಾಗ ಮೂಗು ಬೆಳವಣಿಗೆ ಆಗಿಲ್ಲ, ಹೃದಯ ಬಡಿತ ಕಮ್ಮಿ ಐತೆ, ಆಬೋಸನ್ ಮಾಡಿಸ್ಬೇಕು ಅಂತ ಹೇಳ್ಯವ್ರಂತೆ. ನೋಡಿಗಂತ ಕೇಳಿ ಕಿತಾಪತಿ ಮಾಡಿದ್ರೆ ಹಿಂಗೆ ಆಗೋದು. ನಾನು ಹೇಳ್ತಿದ್ದೆ ಸುಮ್ಕಿರಮ್ಮ ನೀನು ಅದು ಇದು ಹೇಳ್ಬೇಡ, ನಿಮ್ಮಪ್ಪ ನಿಮ್ಮಮ್ಮ ಮಾತಾಡ್ತಾರೆ ಅಂದರೆ ನಂದೆಲ್ಲಿಕ್ಕನಂತ ದೊಡ್ಡದಾಗ ಮಾತಾಡಕ್ಕೆ ಹೋಗ್ತಾಳೆ, ಸಣ್ಣಳಾಗಿರಮ್ಮ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸುಮ್ಮನೆ ನೀನು ಇಲ್ಲಿಗೆ ಬತ್ತಾ ಹೋಗ್ತಾ ಇರು ಅಷ್ಟೇ, ಇದನ್ನೇ ತವ್ರ ಮನೆ ಅಂತ ಅಷ್ಟೇ. ನಿಮ್ಮಮ್ಮ ಕರೆದಿದ್ರೊಟ್ಟೆ ತಲೆ ಕೆಡಿಸಿಬೇಡ, ಒಂದು 2 ದಿನ ಅವಳು ಮಾತು ಕೇಳಿ ನಿಮ್ಮಮ್ಮ ಬೈತಾಳೆ ಅಷ್ಟೇನಿ. ಅಲ್ಲ ನಮಗೂ ಹೇಳ್ತು ಕಣಮ್ಮ ಕರೆದು, ನೀವೇನೋ ಅವಳನ್ನು ಕರ್ಕೊಂಬಂದು ಮಾತಾಡ್ಸಿದ್ರೆ ನಾವು ಮಾತ್ರ ಸುಮ್ಮನೆ ಇರಲ್ಲ ನೋಡಿ ಹೇಳಿರ್ತೀನಿ ಅಂತ ಹೇಳಿ ನನ್ನ ವರ್ಷನೂ ಅವತ್ತು ಕರೆದು ಹೇಳ್ತು. ಅದಕ್ಕೆ ನಾನು ಹಿಂಗೆ ಹೇಳೈತೆ ಕಣತೆ ಅಂತ ಹೇಳ್ತಿದ್ದೆ, ಅದಕ್ಕೆ ಅವಳ ಮಾತು ಕೇಳಬೇಡ ಅಂತ ಹೇಳ್ತಾ ಐತಿ. ಬಿಡು ಅವಳ ಮಾತೇನು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಮಾಡಿಕ್ಕು. ಒಬ್ಬಟ್ಟು ಮಾಡಿ ಈಗ ಮಸ್ತ ಮದುವೆ ಆಗ್ಯವಳೆ, ನೋಡಪ್ಪ ನಮ್ಮಪ್ಪ ನಮ್ಮಮ್ಮ ಕರೀಲಿಲ್ಲ ಅಂಬೋದು ಅವಳಿಗೂ ಇರುತ್ತೆ. ಇಲ್ಲೇ ಬರ್ತಾ ಹೋಗ್ತಾ ಇರಮ್ಮ ಅಷ್ಟೇ ನೀನು. ಅದಕ್ಕೆ ಕಣಿಲ್ಲ ಸ್ಮಕ್ಕ ಅವಳಂತೂ ಕರೆದು ಕಳಿಸ್ಲಿಲ್ಲ, ಮಾತಾಡ್ಸಿಲ್ಲ, ಏನಿಲ್ಲ, ಹೆಂಗೆ ಬೇಕಂಗೆ ಬೈದು ಹೋಗ್ಯವಳೆ. ಪಾಪ ಮನಸ್ಸಿಗೆ ಬೇಜಾರಾಗೈತಿ. ಅದಕ್ಕೇ ನಾನು ಒಂದು ಸೀರೆ ತಗೊಂಬಂದು ನೆನೆ ದಿನ ಹೋಗಿದ್ದೆ ಟೌನಕ್ಕೆ, 2,000 ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಂಬಂದಿದ್ದೀನಿ. ಅದಕ್ಕೆ ಇವತ್ತು ಒಬ್ಬಟ್ಟು ಮಾಡಿ ಇವತ್ತೇನೋ ಸ್ಪೆಷಲ್ ಮಾಡಿ ನಾಳಿಕೆ ಚಿಕನ್ ಮಟನ್ನ ಮಾಡಿ ಅವನು ಕರ್ಕೊಂಬಂದು ನಾವು ಊಟಕ್ಕಿಕ್ಕಿ ಕಳ್ಸೋಣ ಕಣೆ. ಈಗ ನಾನು ನನ್ನ ಮಗಳನ್ನ ತಲೆ ಸಾಕ್ತೀನಿ ಅಂತ ಹೇಳಿದಿನಿಲ್ಲ ಸ್ಮಕ್ಕ. ಇವಾಗ ನನಗೆ ಹೆಣ್ಮಕ್ಳು ಇಲ್ವಲ್ಲೇ, ನಾನೇ ಸಾಕ್ತೀನಿ. ನಮ್ಮ ಸಂಗೀತನ ಬಸ್ರಿ ಬಡ್ತಾನಾದ್ರೆ ಬೇಕಾದ್ರೆ ನಾನೇ ನೋಡ್ತೀನಿ, ನಾನೇ ಎಲ್ಲ ಕರ್ತು ಕಳಿಸ್ತೀನಿ. ಅವಳೇನು ಕರ್ತು ಕಳ್ಸೋದು ಬೇಡ. 3 ಹೆಣ್ಮಕ್ಳು ಅಂತ ಈ ಪಟ್ ನನಗೆ ಒಬ್ಳಿಲ್ಲ ಸೊತ್ತವಳೆ ಅಂತ ಅನ್ಕೊಂತೀನಿ ಅಂತ ಹೇಳಂತೆ. ಬಿಡು ನಾನೇ ನನ್ನ ಮಗಳಂತ ತಿಳ್ಕೊಂತೀನಿ ಮೇಲಿಂದ ಅಷ್ಟೇನಿ. ಹಂಗೆ ತಿಳ್ಕ. ಹಿಂಗೇನು ಯಾರೂ ಏನು ನೋಡ್ಬೋರಿಲ್ಲ ಏನಿಲ್ಲ, ಹಂಗೆ ತಿಳ್ಕ. ಇನ್ನೇನು ಮಾಡೋಕ್ಕಾವತ್ತು ನೀನೇ ನೋಡ್ಕೊಳ್ಳಮ್ಮ. ನಾನು ಹೇಳ್ದೆ ಕೇಳಲಿಲ್ಲ. ನಾನು ಯಾವತ್ತು ನನ್ನ ನ್ಯಾಯದ ಪರವಾಗಿ ಮಾತಾಡೋದು, ನನ್ನ ನ್ಯಾಯದ ಪರವಾಗಿ ಯಾವತ್ತೂ ಮಾತಾಡಲ್ಲ. ಅದಕ್ಕೆ ನಾನು ಹೇಳಿದ್ದು ಊರಾಗೆ ನೀನೆಲ್ಲ ನ್ಯಾಯದ ಪರವಾಗಿ ಮಾತಾಡ್ತಾಳೆಲ್ಲ ಸ್ಮಕ್ಕ, ನ್ಯಾಯದ ಪರವಾಗಿ ಮಾತಾಡ್ತಾಳೆ ಅಂತಾರಲ್ಲ, ಅದಕ್ಕೆ ಬಾರೆ ಹೇಳು ಅಂತ ನಾನು ನಿನ್ನ ಕರೆದಿದ್ದು. ಅಲ್ಲ ನಾನು ಹೇಳಿದ್ವು ಅದೇ, ನಾನು ಅವತ್ತು ಹೇಳಿದ್ವು ಅದೇನೆ. ಅವಳ ಅಮ್ಮಯ್ಯ ಬೈತಿದ್ಲಿ ಅವಳನ್ನ, ನಾನು ಅವತ್ತಿಂದನೂ ಹೇಳಿದ್ದೆ ಬಿಡೆ ಆದರೂ ಆಗಲಿ ಅಂತ ಹೇಳಿ. ನಾನೇನೇನು ದೀಕ್ಷೆಯನ್ನು ದೊಡ್ಡ ಸಾಚ ಅಂತ ಹೇಳ್ತಿಲ್ಲ. ಅವಳು ಮಾಡಿರೋ ಬೊಚ್ಚಿಂದಲೇ ಅವಳು ಮಾಡಿರೋ ಮಾತು ಕೇಳಿ ಶಾಂತಮ್ಮ ಹಿಂಗೆ ಮಾಡ್ತಿರೋದು ಅಂತ ನಾನು ಡೈರೆಕ್ಟಾಗಿ ಹೇಳ್ತಿರ್ಬೇಕಾರೆ ನಾನು ಅಷ್ಟೇ. ನಾವು ನಮ್ಮ ಅತ್ತೆ ಕರ್ತು ಕಳಿಸ್ತೀನಿ ನನ್ನ ಮಗಳೇ ಅಂತ ಕರ್ಕೊಂಬಂದಿತ್ತು, ನಾವು ಮಾಡಿಕ್ಕಿದ್ವಿ. ನೀವು ಹೆಂಗನ ಮಾಡ್ಕೇಳ್ರಿ, ನಾವು ನಿಮ್ಮ ತಾವು ಚೆನ್ನಾಗಿರ್ತೀವಿ ಅವ್ರ ತಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತೀನಿ. ಅಷ್ಟೇ, ಹಂಗೆ ಹೇಳು. ಈಗಳಮ್ಮ ನೀವು ಅವರು ಹೆಂಗನ ಮಾಡ್ಕೇಳ್ರಿ, ನೀನು ಮಾತಾಡಿಸ್ತಿದ್ರು ಒಟ್ಟೆ. ನಾವಂತಲೂ ಮಾತಾಡಿಸ್ತೀವಿ, ನಿಮ್ಮ ತಾವು ಚೆನ್ನಾಗಿರ್ತೀವಿ ಅವ್ರ ತಾವು ಚೆನ್ನಾಗಿರ್ತೀವಿ. ನಾವು ಅವ್ರ ತಾವು ಗುದ್ದಾಡಿಲ್ಲ, ನಿಮ್ಮ ತಾವು ಗುದ್ದಾಡಿಲ್ಲ, ನೀವು ಹೆಂಗನ ಮಾಡ್ಕೇಳ್ರಿ ಅಂತ ಹೇಳು ಸುಮ್ಕಾಗ ಅಷ್ಟೇನಿ. ಅಲ್ಲ ನಮ್ಮ ದೀಕ್ಷೆ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಸ್ವಲ್ಪನಾದ್ರೂ ಗೊತ್ತಾಗಲ್ವ ಅವಳಿಗೆ? ಬಿಡು ಹಂಗೆ ಆಡೋದಕ್ಕೆ ಸರಿಯಾಗಿ ದೇವರಮ್ಮ ಸರಿಯಾಗಿ ಮಾಡಿದಾನೆ. ಸಣ್ಣಳಾಗಿ ಅಂತ ಬುದ್ಧಿ ಮಾಡ್ತಾಳೆ. ಒಬ್ಬೊಬ್ಬೊಬ್ಬೊಬ್ಬ ನೋಡಕ್ಕೆ ಹಿಂಗೆ ಇದ್ದಾಳೆ ನೋಡಿ. ಎಲ್ಲಿಲ್ದನ್ನ ಕರ್ಕೊಂಬಂದು ಇಲ್ಲಿ ಮದುವೆ ಆಗಿ ಇಕ್ಕೆಂಬಂದು ನಾನು ಅದಕ್ಕೆ ಮತ್ತೆ ಲಸ್ಮಕ್ಕ ನನಗೆ ಅವಳು ಬುದ್ಧಿ ಇಡಿಸ್ಲಿಕ್ಕೆ ಮತ್ತೆ ನಾನು ಅವಾಗ ಅವಳು ಶಾಂತ ಮನೆ ಮೇಲೆ ಮುಂಚ್ಕೇಳಿದ್ದು ಅವಾಗ ಗುದ್ದಾಡಿದ್ದು. ಅಲ್ಲ ಇರಲಿ ಅವನು ಪಾಪ ಯಾರು ತಂದೆ ತಾಯಿ ಇಲ್ಲದ ಮಗ ಇರಲಿ, ಅವಳು ಅವನೇನಂಗೆ ಮಾಡಲ್ ಕಣ್ಜೇಕಯ್ಯ, ಅವನೇನೇನು ಒಳ್ಳೆ ಹುಡುಗ. ಈಗ ಇವಳು ಬುದ್ಧಿ ಅಂತ ಅದು. ಇವಳು ಬುದ್ಧಿ ಸರಿ ಇಲ್ಲ. ಇವಳೇನು ಎಲ್ಲ 3 ಹೆಣ್ಮಕ್ಳು ಬೇರೆ ಊರಾಗ ಮದುವೆ ಆದರೆ ನನಗೇನು ಇಲ್ಲಿ ತೊಂದರೆ ಇರಲ್ಲ, ಎಲ್ಲ ಬೇರೆ ಊರಿಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ ಹೋಗ್ತಾರೆ, ನಾನು ಒಬ್ಬಳೇ ಈ ಊರಾಗ ಇರ್ತೀನಿ ಅಂಬೋದು ಅವಳು ಲೆಕ್ಕಾಚಾರ ಆಗಿತ್ತು. ಇವಳನ್ನ ಎಲ್ಲನ ಬೇರೆ ಕಡೆ ಕಳಿಸ್ಬಿಟ್ರೆ ಆತು ಅಂತ. ಅಲ್ಲ ನಾನು ಹೇಳಿದ್ದೀನಿ, ನಾನು ಏನು ಭಾಗ ಕೇಳೋಕೆ ಹೋಗಲ್ಲ. ನೀನು ನಮ್ಗೆ ಕೊಟ್ಟಾನ ಕೊಡಲಿಲ್ಲ, ನೀನು ಬರೋದೇನಾಯ್ತು ಅಷ್ಟು ಕೊಡಲಿ ಅವಳು. ನಾನು ಏನೇನು ತಲೆ ಕೆಡಿಸಿ ಅವಳು ತಗೊಂಡು ಕೊಟ್ಟಿರೋದು ಬಿಡ್ಲಿ ಕೊಡಲಿ ಅವಳು. ಸುಮ್ಕಿರು ಹಂಗೆ ಕಂಬ್ತೀಯ. ಅದು ಎಲ್ಲರಿಗೂ ಸಮಪಾಲು ಅಂದರೆ ಸಮಪಾಲು ಬರಲೇಬೇಕು. ಸುಮ್ಕಿರು. ನೀನೇನು ತಲೆ ಕೆಡಿಸಿ ಸಮಕೋಬೇಡ, ನೀನೇನಂತ ಮಾಡಬಾರದು ತಪ್ಪು ಮಾಡಿಲ್ಲ, ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ. ಏನೋ ಸಿಟ್ಟಿನೆಲ್ಲಕ್ಕೆ ಮಾತಾಡ್ತಾನೆ. ನಾವು ನಮ್ಮ ಚೈತ್ರಮ್ಮನ ಮೇಲೆ ಅವಾಗ ಹಂಗೆ ಆಡಿದ್ದು. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಇದ್ದಾವೇನು ತಲೆ ಕೆಡಿಸಿಬಿಟ್ಟು ಸುಮ್ಮನಿರು. ನಾನಾಗ ದೀಕ್ಷೆನ ಈಗಳಪ್ಪ ಯಾರು ಅಂತ ತಪ್ಪು ಮಾಡಿಲ್ದಾರಾಗಿದ್ರೆ ಬಿಡಪ್ಪ ಅವ್ರ ಅಕ್ಕ ಇರಲ್ಲ, ಯಾರು ಹಂಗ ಅವ್ರೇನೇನು ಓಡೋಗೇನು ಮದುವೆ ಆಗಲಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಒಪ್ಸ್ ಮದುವೆ ಆದರು. ಏನು ಮಾಡ್ತೀಯ ನೀವು? ಇದೇ ಊರಾಗೆ ಇದ್ದು ಇಷ್ಟಪಟ್ಟಿರೋ ನಾಲ್ಕು ನೀಂದಿ ಸುಮ್ಮನೆ ತಲೆ ಕೆಡಿಸಬೇಡ. ನಾನು ಇದ್ನಿ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಗೀತನ ಮನೆ ಕರ್ಕೊಂಬಂದಿದ್ದೀನಿ. ವಾಸ್ತ ಮದುವೆ ಆಗಿ ಹೇಳಿ ಸೀರೆ ತಗೊಂಬಂದು ಉಡ್ಸೋಣ, ಬಳೆ ತೊಡಿಸಿ ಇವೆಲ್ಲ ಮುಡಿಸಿ ಸೀರೆ ಉಡ್ಸಿ ಕಳ್ಸೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಯಾಕೆ ನಮ್ಮ ಬಟ್ಟೆನ ಮಾಡಿ ಇವತ್ತಿದ್ದರೆ ನಾಳೆ ಕೆಲಸ ಚಿಕನ ಮಟನ ಮಾಡಿ ಕರ್ದು ಕಳ್ಸೋಣ. ಬಟ್ ನಾನೇ ಸಾಕೆ ನಮ್ಮ ಸಂಗೀತನ ಅಷ್ಟೇನು. ಅವಳು 3 ಹೆಣ್ಮಕ್ಳು ಒಬ್ಬರು ಸೋತ್ತಾರೆ ಅಂತ ಹೇಳಿ ಬಂದವಳಂತೆ. ನನಗೆ ಹೆಂಗೂ ಹೆಣ್ಮಕ್ಳಿಲ್ಲ, ನಮ್ಮ ಸಂಗೀತನೇ ಮಗಳು ಅಂದ್ಕೊಂಬ ಅಷ್ಟೇನು.
ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.